ಫ್ರೆಂಡ್ಸ್ ನಮಸ್ತೆ. ಮತ್ತೊಮ್ಮೆ ರೈಟ್ ಒನ್ ಮೀಡಿಯಾಗೆ ಸ್ವಾಗತ. ಮೊನ್ನೆ ಒಂದು ವಿಚಿತ್ರ ಘಟನೆ ನಡೀತು. ನಾನು ಬಾದಾಮಿಯಿಂದ ಬರ್ತಾ ಇದ್ದೆ ಹಾವೇರಿಗೆ. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ, ಬಾದಾಮಿ ರೈಲ್ವೆ ಸ್ಟೇಷನ್ಗೆ. ನಾನು ಟ್ರೈನಲ್ಲಿ ಹೋಗೋಣ ಅಂತ ಬರ್ತಾ ಇದ್ದೆ. ಬಟ್ ಆದರೆ ಅಲ್ಲಿ ನಾನು ವೇರ್ ಈಸ್ ಮೈ ಟ್ರೈನ್ ಇದು ಬಂದು ಗೂಗಲ್ ಅವ್ರದ್ದು. ಇದೊಂದು ಸ್ಟಾರ್ಟಪ್, ಬೆಂಗಳೂರು ಬೇಸ್ ಸ್ಟಾರ್ಟಪ್, ಗೂಗಲ್ ಅವರು ಅಕ್ವಿಸಿಷನ್ ಮಾಡಿದರು. ಸೊ ಇದರಲ್ಲಿ ವೇರ್ ಈಸ್ ಮೈ ಟ್ರೈನಲ್ಲಿ ನೀವು ನೋಡ್ಬೋದು ಯಾವ ಟ್ರೈನ್ ಬರ್ತಾ ಇದೆ, ಟೈಮಿಂಗ್ಸ್, PNR ನಂಬರ್, PNR ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಬೋದು. ಸೊ ಈ ಆ್ಯಪ್ ನೋಡಿಕೊಂಡು ನಾನು ಬಂದೆ ರೈಲ್ವೆ ಸ್ಟೇಷನ್ಗೆ. 06578 ಅಂತ ಯಶವಂತಪುರ್ ಸ್ಪೆಷಲ್ ಫೇರ್ ಸಮ್ಮರ್ ಎಕ್ಸ್ಪ್ರೆಸ್ ಅಂತ. ಇದು ಬಂದು ನಾನು ಆಗಸ್ಟ್ 4 ಮಂಗಳವಾರ ಬಂದೆ. ನಾನು ರೈಲ್ವೆ ಸ್ಟೇಷನಿಗೆ ಬಂದೆ, ಆದರೆ ಅಲ್ಲಿ ನೋಡಿದ್ರೆ ಈ ಟ್ರೈನೇ ಇಲ್ಲ. ಈ ಟ್ರೈನ್ ನಾನು ಟ್ರ್ಯಾಕ್ ಮಾಡ್ಕೊಂಡೇ ಬಂದಿದ್ದೀನಿ ಊರಿಂದ ಬರಬೇಕಾದ್ರೆ. ಪ್ರತಿಯೊಂದು ಹಂತದಲ್ಲೂ ಇದು ಮೂವ್ ಆಗ್ತಾಯಿತ್ತು ಟ್ರೈನು. ಆನ್ ಟೈಮು ಇತ್ತು, ಸ್ವಲ್ಪ 1 ಅವರ್ ಡಿಲೇ ಆಗಿತ್ತು. ನಾನು ಎಕ್ಸಾಕ್ಟ್ ಟೈಮ್ ನೋಡಿಕೊಂಡು ಬಂದೆ. ಆಲ್ಮೋಸ್ಟ್ ಈ ಆ್ಯಪ್ ಯೂಸ್ ಮಾಡೋರು ಎಲ್ಲರಿಗೂ ಗೊತ್ತಿರುತ್ತೆ ಇದು ಎಷ್ಟು ಅಕ್ಯುರೇಟ್ ಆಗಿದೆ ಅಂತ. ಸೊ ನಾನು ಅದ್ರ ಬೇಸಿಸ್ ಮೇಲೆ ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ. ನೋಡಿದ್ರೆ ಈ ಟ್ರೈನು ಬಾದಾಮಿವರೆಗೂ ಬಂದು ಅಲ್ಲೇ ಸ್ಟಕ್ ಆಗಿದೆ. ಬಟ್ ನಾನು ರೈಲ್ವೆ ಸ್ಟೇಷನಲ್ಲಿ ನೋಡಿದೆ, ಆದರೆ ಟ್ರೈನೂ ಇಲ್ಲ, ಟ್ರೈನು ಬರ್ತಾನೂ ಇಲ್ಲ. 1 ಅವರ್ ವೆಯ್ಟ್ ಮಾಡಿದೆ, 8:30ವರೆಗೂ. ಆಮೇಲೆ ನಾನು ಟಿಕೆಟು ತೊಗೊಂಡಿದ್ದೆ. ಟಿಕೆಟ್ ಫೇರ್ ಬಂದು 85 ರುಪೀಸು. ಇದಕ್ಕಿಂತ ಮುಂಚೆ ಒಂದು ಟ್ರೈನ್ ಇತ್ತು, ಗೋಲ್ ಗುಂಬಸ್. ನಾನು ಈ ಟ್ರೈನ್ ಬೇಡ, ಇದೇ ಟ್ರೈನಲ್ಲಿ ಹೋಗೋಣ, ಯಾಕಂದರೆ ಇದು ಫಾಸ್ಟಾಗಿ ಹೋಗುತ್ತೆ, ಬೇಗ ರೀಚ್ ಆಗ್ಬೋದು ನಮ್ಮೂರು ಹಾವೇರಿ ಅಂತ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಈ ಟ್ರೈನ್ ಬರಲೇ ಇಲ್ಲ. ನಾನು ಈ ಟ್ರೈನ್ ಬಗ್ಗೆ ವಿಚಾರಿಸೋಣ ಅಂತ 139ಗೆ ಕಾಲ್ ಮಾಡಿದೆ. ಅದರಲ್ಲಿ ನಂಬರ್ ಇನ್ವ್ಯಾಲಿಡ್ ಅಂತ ಬರ್ತಾಯಿದೆ. ನಿಮಗೆ ಅದರ ರೆಕಾರ್ಡಿಂಗ್ ಕೇಳಿಸ್ತೀನಿ ನೋಡಿ. ವೈದ್ಯಕೀಯ ಅಥವಾ ಭದ್ರತಾ ತುರ್ತು ಸ್ಥಿತಿಗಳಿಗಾಗಿ 1 ಒತ್ತಿರಿ. PNR ಸ್ಟೇಟಸ್ ಅಥವಾ ರೈಲು ವೇಳಾಪಟ್ಟಿಗಳನ್ನು ಪರಿಶೀಲಿಸುವಂತಹ ವಿಚಾರಣೆಗಳಿಗಾಗಿ 2 ಒತ್ತಿರಿ. ದೂರುಗಳಿಗಾಗಿ ಮುಂದುವರೆಯಲು ದಯವಿಟ್ಟು ಯೋಗ್ಯ ಆಯ್ಕೆಯನ್ನು ಆರಿಸಿ. PNR ಬಗೆಗಿನ ಮಾಹಿತಿಗಾಗಿ 1 ಒತ್ತಿರಿ. ಟ್ರೈನ್ನ ಆಗಮನ, ನಿರ್ಗಮನ, ರದ್ದುಗೊಳಿಸುವಿಕೆ ಮತ್ತು ಬದಲಾವಣೆ ಮಾರ್ಗದ ಬಗ್ಗೆ ಮಾಹಿತಿಗಾಗಿ 2 ಒತ್ತಿರಿ. ದರಕ್ಕೆ ನಿಮಗೆ ಉತ್ತಮವಾಗಿ ಸಹಾಯ ಮಾಡಲು ದಯವಿಟ್ಟು ಕೆಳಗಿನ ಮಾಹಿತಿಯನ್ನು ಒದಗಿಸಿ. ನೀವು ಆಗಮನ ಅಥವಾ ನಿರ್ಗಮನ ಸ್ಥಿತಿಯನ್ನು ತಿಳಿಯಲು ಬಯಸುವ ರೈಲು ಸಂಖ್ಯೆಯನ್ನು ನೀವು ಹೊಂದಿದ್ದೀರಾ? ಹೌದು ಎಂದಾದರೆ ದಯವಿಟ್ಟು ನಿಮ್ಮ 5 ಅಂಕಿಗಳ ರೈಲು ಸಂಖ್ಯೆಯನ್ನು ಹೇಳಿ. ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿ. 06578. ನಾವು ನಿಮ್ಮ ವಿವರಗಳನ್ನು ಪಡೆಯುವವರೆಗೂ ದಯವಿಟ್ಟು ನಿರೀಕ್ಷಿಸಿ. 065778. ಇದು ಅಮಾನ್ಯ ರೈಲು ಸಂಖ್ಯೆ ಆಗಿದೆ. ದಯವಿಟ್ಟು ನಿಮ್ಮ 5 ಅಂಕಿಯ ರೈಲು ಸಂಖ್ಯೆಯನ್ನು ನಮೂದಿಸಿ. ಕೇಳಿದ್ರ ಫ್ರೆಂಡ್ಸ್, ಇದು ಹೀಗಾಗಿತ್ತು. ಆದರೆ ಇದು ನಾನು ಅಮಾನ್ಯ ಅಂತ ಬಂತು. ಮತ್ತೆ ಹೇಳಿದೆ ಅವರಿಗೆ ನಂಬರ್, ಮತ್ತೆ ಅಂದರೂ ಅಮಾನ್ಯ ಅಂತಲೇ ಬಂತು. ಇಲ್ಲಿ ನೋಡ್ಬೋದು ನೀವು, ಈ ಟಿಕೆಟ್ ತೋರಿಸ್ತಾ ಇದ್ದೀನಿ, ಇದೇ ಟಿಕೆಟ್ 85 ರೂಪಾಯಿ. ಆದರೆ ಟಿಕೆಟ್ ಕೊಡೋರು ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದರು. ಏನು ಅಂದರೆ, ಇದು ಈ ಥರ ಚಾನ್ಸಸ್ ಇಲ್ಲ ಇದು ಬರೋದು, ಬಂದರೆ ಮಾತ್ರ ಈ ಟಿಕೆಟ್ ತೊಗೊಳ್ಳಿ, ಇಲ್ಲಾಂದರೆ ತೊಗೋಬೇಡಿ, ಸುಮ್ಮನೆ ಗೋಲ್ ಗುಂಬಸ್ ಇದೆ ಹೋಗಿ ಅಂತ ಹೇಳಿದರು ಅವರು. ಬಟ್ ಆದರೂ ನಾನು ವೆಯ್ಟ್ ಮಾಡಿದೆ, ಇದು ಆ್ಯಪ್ ನಂಬಿ ಹೋಗಿದ್ದೆ. ಅವ್ರಿಗೂ ಈ ಆ್ಯಪ್ ಇರೋದು ಗೊತ್ತಿಲ್ವಂತೆ. ಆವಾಗಲೇ ನನ್ನ ಮುಂದೆನೇ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರು. ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ, ಮತ್ತು ವಾಪಸ್ ಮನೆಗೆ ಹೋದೆ. ಮನೆಗೆ ಹೋಗೋ ದಾರಿಯಲ್ಲಿ ಮತ್ತೆ ನೋಡ್ಕೊಂಡು ಹೋಗೋಣ ಅಂತ ಈ ಥರ ಆ್ಯಪ್ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಹೋದೆ. ನೋಡ್ಬೋದು, ಇನ್ನೂ ಬಾದಾಮಿ ಅಂತಲೇ ತೋರಿಸ್ತಾ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸ್ಟೋರಿ. ಹೀಗೆ ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಚಿತ್ರ ಸ್ಟೋರಿ ತೊಗೊಂಬರ್ತೀನಿ. ಧನ್ಯವಾದಗಳು.